ಒಬ್ಬ ಕ್ರೈಸ್ತ ಸನ್ಯಾಸಿನಿ ತನ್ನ ಧರ್ಮವನ್ನು ಪಾಲಿಸಿ ತಲೆಯಿಂದ ಪಾದದ ತನಕ ತನ್ನ ದೇಹವನ್ನು ಮುಚ್ಚಿಟ್ಟುಕೊಂಡರೆ ಅದು ದಬ್ಬಾಳಿಕೆ ಅನ್ನಲಾಗುವುದಿಲ್ಲ. ಆದರೆ ಅದೇ ತರಹದ ಉಡುಪು ನನ್ನಂತಹ ಮುಸ್ಲಿಂ ಹೆಣ್ಣೊಬ್ಬಳು ಹಾಕಿಕೊಂಡರೆ ಅದು ದಬ್ಬಾಳಿಕೆ ಅನ್ನಲಾಗುತ್ತದೆ. ಆಕೆಯ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಂತೆ ಭಾವಿಸಲಾಗುತ್ತದೆ. ಯಾಕೆ ಇದು ದ್ವಿಮುಖ ಧೋರಣೆ? ಯಾಕೆ ಎಷ್ಟು ಭೇದ ಭಾವ ಮತ್ತು ಅನ್ಯಾಯ? ಅದು ಅವಳ ರಕ್ಷಣೆಯ ಕವಚವಾಗಿದೆ. ಉದಾಹರಣೆ, ಒಂದು ಚಾಕೊಲೇಟ್ ಅನ್ನು ಸುತ್ತಿ ಇಟ್ಟರೆ ನೊಣಗಳು ಅದರ ಹತ್ತಿರ ಬರುವುದಿಲ್ಲ. ಆದರೆ ಅದೇ ಚಾಕೊಲೇಟ್ ಅನ್ನು ಹಾಗೆಯೇ ಬಿಟ್ಟರೆ ಬೇಕಾದಷ್ಟು ನೊಣಗಳು ಚಾಕೊಲೇಟಿನ ಮೇಲೆ ಧುಮುಕುತ್ತವೆ. ನಿಮಗೆ ಏನನ್ನಿಸುತ್ತದೆ? ಯಾವುದು ಹೆಚ್ಚು ಸುರಕ್ಷಿತ? ಮಹಿಳಾ ದೌರ್ಜನ್ಯದಲ್ಲಿ ಭಾರತ 4ನೇ ಸ್ಥಾನಕ್ಕೇರಲು ಕಾರಣ